ಲೈಫಲ್ಲಿ ಟೆನ್ಷನ್ ಫ್ರೀ ಆಗಿ ಹಾಗೆ ನೆಮ್ಮದಿಯಿಂದ ಖುಷಿಯಾಗಿ ಪ್ರತಿದಿನವೂ ಕೂಡ ನಾವು ಅಂದ್ಕೊಂಡಿರೋ ಕೆಲಸನ ಮಾಡಬೇಕು, ನಾವು ಅಂದ್ಕೊಂಡಿರೋ ಥರ ನಾವು ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊತೀವಿ. ಬಟ್ ಆಗಲ್ಲ. ಸೊ ಯಾವುದೇ ಥರ ಟೆನ್ಷನ್ ಇಲ್ಲದೇ ಟೆನ್ಷನ್ ಫ್ರೀ ಆಗಿ ಖುಷಿಯಾಗಿ ನಾವು ಯಾವ ಥರ ಲೈಫ್ನ ಲೀಡ್ ಮಾಡ್ಬೋದು, ಸೊ ಏನೇನೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ನಾವು ಇದನ್ನು ಮಾಡೋಕ್ಕಾಗುತ್ತೆ. ಸೊ ಈ ಒಂದು ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋಣ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವಾಗ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ಪಲ್ಯ, ಹಾಗೆ ವೆಜಿಟೇಬಲ್ ಉಪ್ಪಿಟ್ಟು, ಚಪಾತಿ ಹಾಗೆ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನೈಟೇ ಎಲ್ಲ ಕಟ್ ಮಾಡಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸೊ ನ್ಯೂಸ್ ಪೇಪರ್ ಹಾಕೋದ್ರಿಂದ ಯಾವುದೇ ಥರ ನೀರು ಬಿಟ್ಕೊಳ್ಳೋದಿಲ್ಲ, ಹೇಗಿರುತ್ತೋ ಹಾಗೆ ತಾಜಾ ಆಗಿರುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ಹಾಕಿ ಅಥವಾ ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ನ ಹಾಕಿಬಿಟ್ಟು ಈ ಥರ ಹಾಕಿ ಕಟ್ ಮಾಡಿ, ಟೈಮ್ ಇದ್ದರೆ ರಾತ್ರಿನೇ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಟೆನ್ಷನ್ ಅನಿಸೋದಿಲ್ಲ. ಆಮೇಲೆ ಅರ್ಧ ಗಂಟೆನಲ್ಲಿ ಎಲ್ಲ ಆಗಿಬಿಡುತ್ತೆ. ಲಂಚ್ ಬಾಕ್ಸು, ಟಿಫನ್ನು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಒಂದೊಂದು ಸರ್ತಿ ಟೈಮ್ ಇದ್ದರೆ ಈ ಥರ ಮಾಡ್ಕೊಂಡಿರ್ತೀನಿ. ಒಂದೊಂದು ಸರ್ತಿ ಬೇಜಾರಾಗಿತ್ತು ಅಂದರೆ ಟೈಮ್ ಸಿಗಲಿಲ್ಲ ಅಂದರೆ ಬಿಟ್ಟಿರ್ತೀನಿ. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಇದು ಆಯಿಲ್ ಬರ್ನರ್ ಅಂತ ಸಿಗುತ್ತೆ. ಸೊ ಇದ್ರ ಕೆಳಗಡೆ ದೀಪ ಹಚ್ಚಿ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ. ಸೊ ಅದನ್ನು ಹಾಕೋದ್ರಿಂದ ಮನೆಯೆಲ್ಲ ಫ್ರೆಗ್ರೆನ್ಸ್ ಬರುತ್ತೆ. ಓಕೆನಾ. ಸೊ ಒಂಥರ ಟೆಂಪಲ್ ಫೀಲ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಒಂಥರ. ಹಾಗಾಗಿ ಸೊ ಅದನ್ನು ಹಚ್ಚಿಬಿಟ್ಟು ಹಾಗೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಫಸ್ಟು ನಾವು ಏನು ಮಾಡಬೇಕು ಅಂದರೆ ನಮ್ಮ ಹೆಲ್ತ್ನ ಚೆನ್ನಾಗಿಟ್ಕೋಬೇಕು. ಓಕೆನಾ. ಸೊ ನಾವು ಅಂದರೆ ಹ್ಯಾಪಿಯಾಗಿ ನಾವು ಲೈಫ್ನ ಲೀಡ್ ಮಾಡಬೇಕಂದ್ರೆ ಮೇಯ್ನಾಗಿ ಎಲ್ರಿಗೂ ಬೇಕಾಗಿರೋದು ಹೆಲ್ತು. ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಏನೇ ಇದ್ದರೂ ಕೂಡ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಎಷ್ಟು ಅಪ್ಸೆಟ್ ಆಗುತ್ತೆ. ಎಲ್ಲ ಇದ್ದು ಕೂಡ ವ್ಯರ್ಥ ಅನಿಸ್ಬಿಡುತ್ತಲ್ವ. ಹಾಗಾಗಿ ಮೇಯ್ನಾಗಿ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ನೀವು ನೋಡಿ, ಒಂದು ದಿನ ನಮಗೆ ತಲೆನೋವು ಏನಾದ್ರು ಸ್ಟಾರ್ಟ್ ಆಯಿತು ಅಥವಾ ಜ್ವರ ಬಂತು, ಏನೋ ಒಂದು ಸ್ವಲ್ಪ ಮೂಡ್ ಸರಿ ಇಲ್ಲ ಅಂದರೆ ಎದ್ದ ತಕ್ಷಣ ಇಡೀ ದಿನ ಕೂಡ ಹಾಳಾಗಿಬಿಡುತ್ತೆ. ಏನೂ ಸೊಗಸಾಗಿರೋದಿಲ್ಲ, ಏನೂ ಚೆನ್ನಾಗಿರೋದಿಲ್ಲ. ಅಷ್ಟು ಮೇಯ್ನಾಗಿ ನಮಗೆ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೌಸ್ ವೈಫ್ಗಳಾಗಿ ನಾವು ಏನು ಮಿಸ್ಟೇಕ್ ಮಾಡಿಬಿಡ್ತೀವಿ ಅಂದರೆ ಒಬ್ಬರೇ ಇದ್ದಾಗ ಹೋಗಲಿ ಬಿಡು, ಏನೋ ತಿನ್ಕೊಂಡ್ರೆ ಆಯಿತು, ನಮ್ಮ ಸಲುವಾಗಿ ಎಲ್ಲಿ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀವಿ. ಈ ಮಿಸ್ಟೇಕ್ನ ನಾನು ಮಾಡ್ತಾಯಿದ್ದೆ. ಈಗ ಬರ್ಬರ್ತಾ ಹೆಂಗಾಗುತ್ತೆ ಅಂದರೆ ಒಬ್ಬರೇ ಇದ್ದಾಗ ನಡೆಯುತ್ತೆ, ಬಟ್ ಮಕ್ಕಳು ಅಂತ ಆದಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅವ್ರನ್ನ ನೋಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿನೇ ಬೇಕಾಗುತ್ತೆ. ಹಾಗಾಗಿ ನಾವು ಈ ಥರ ಎಲ್ಲನೂ ಅವಾಯ್ಡ್ ಮಾಡ್ತಾ, ಏನೇನೋ ಸ್ವಲ್ಪ ತಿಂತಾ, ಸ್ವಲ್ಪ ರೈಸ್ ಉಂಡು, ಏನೋ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂದು, ಈ ಥರ ನಾವು ಬರ್ತಾಯಿದ್ರೆ ಬರ್ತಾ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವೀಕ್ ಆದಾಗ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ, ಮನೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲನೂ ಮಾಡಲಿಲ್ಲ, ಮನೆ ನೀಟಾಗಿ ನಾವು ನಿಭಾಯಿಸಲಿಲ್ಲ ಅಂದರೆ ಒಂದೊಂದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತಲ್ವ. ಸೊ ಮನೆ ಲಕ್ಷಣವೂ ಹೋಗುತ್ತೆ, ಏನೋ ಒಂಥರ ಸಮಾಧಾನ ಅನಿಸೋದಿಲ್ಲ, ಹಾಗಾಗಿಬಿಡುತ್ತೆ. ಹಾಗಾಗಿ ಮೇಯ್ನಾಗಿ ನಾವು ಹೌಸ್ ವೈಫ್ಗಳಾಗಿ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಏನು ಬೇಕೋ ಅದನ್ನು ತಿಂದು ಸ್ವಲ್ಪ ನಿಮ್ಮ ಹೆಲ್ತ್ನ ನೀವು ಗಟ್ಟಿಯಾಗಿ ಇಟ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಹಾಗೆ ನಮ್ಮ ಮಾತನ್ನು ಕೂಡ ಅಷ್ಟೇ ಕಂಟ್ರೋಲಾಗಿ ಇಟ್ಕೋಬೇಕು. ಸೊ ಎಲ್ಲೆಲ್ಲೋ ಮಾತಾಡೋದು, ಜಾಸ್ತಿ ಮಾತಾಡೋದು, ಓವರ್ ಶೇರ್ ಮಾಡಿಬಿಡೋದು, ಅಂದರೆ ಎದುರುಗಡೆ ಇರೋರಿಗೆ ಅದು ಅವಶ್ಯಕತೆ ಇರೋದಿಲ್ಲ, ಸುಮ್ಮನೆ ಮಾತಾಡ್ಬಿಡೋದು, ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೋದು. ಯಾಕಂದರೆ ಕೆಲವೊಬ್ಬರು ಕೆಲವೊಂದು ಥರ ಇರ್ತಾರೆ. ಹಾಗಾಗಿ ಆದಷ್ಟು ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಎಷ್ಟೋ ಸರ್ತಿ ಮಾತಿಂದನೇ ಕೂಡ ಪ್ರಾಬ್ಲಮ್ಸ್ ಬರುತ್ತೆ, ಮಾತು ಆಡದೇ ಇದ್ರೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಂದುಬಿಟ್ಟು ಫ್ಯೂಚರ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದು. ಸೊ ಇದು ಅಂತೂ ಮೇಯ್ನಾಗಿ ಎಲ್ಲ ಒಂದು ಹೆಣ್ಮಕ್ಳು ಕೂಡ ಮಾಡ್ತೀವಿ. ಯಾಕಂದರೆ ಇವಾಗ ಅಂತಾರೆ ನೋಡಿ, ಅಂದರೆ ಹೆಣ್ಮಕ್ಳಿಗೆ ಮನೇಲಿ ಕೂತು ಕೆಲಸ ಇರೋಲ್ಲ, ಇವ್ರು ನಮ್ಮ ತಲೆನೂ ತಿಂತಾರೆ ಅಂತ ಕೆಲವರು ಅಂತಾರೆ. ಯಾಕಂದರೆ ಅವ್ರು ಅನ್ನೋದೂ ಕೂಡ ನಿಜ. ಯಾಕಂದರೆ ನಾವು ಸುಮ್ಮನೆ ಓವರ್ ಥಿಂಕಿಂಗ್ ಮಾಡ್ತಾಯಿರ್ತೀವಿ. ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ, ಪ್ರೆಸೆಂಟ್ ಏನು ಮಾಡಬೇಕು, ನಾವು ಇದನ್ನು ಬಿಟ್ಬಿಟ್ಟು ಫ್ಯೂಚರಲ್ಲಿ ಏನು, ಹೆಂಗಾಗುತ್ತೋ ಹಾಗಾದರೆ ಹೆಂಗೆ,
ಹಿಂಗಾದ್ರೆ ಹೆಂಗೆ, ಸುಮ್ಮನೆ ಭಾವನಾತ್ಮಕವಾಗಿ ಯೋಚನೆ ಮಾಡಿ ಎಮೋಷ್ನಲಿ ನಾವು ಯೋಚನೆ ಮಾಡಿ ಹೆಂಗಾಗ್ತೀವಿ ಅಂದರೆ ಇರಲಾರ್ದೆಲ್ಲ ತಲೆನೋವು ತಂದ್ಕೊಂಡು ಹೆಲ್ತ್ ಇಶ್ಯೂ ಮಾಡಿಕೊಂಡು ಮನೇಲಿ ಇರೋರ್ದು ಕೂಡ ಮನಸ್ಸು ಕೆಡಿಸಿ ಒಂದು ಪ್ರೆಸೆಂಟ್ ಲೈಫ್ನೇ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಪ್ರೆಸೆಂಟ್ ಇವಾಗ ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀವಿ, ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡೋದನ್ನು ಬಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಕೂರ್ತೀವಿ. ಫ್ಯೂಚರ್ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ, ಭಗವಂತ ಹೆಂಗೆ ಬರ್ದಿರ್ತಾನೋ ಹಂಗೆ ಹೋಗ್ತಾ ಇರುತ್ತೆ ಅಷ್ಟೇ. ಬಟ್ ಪ್ರೆಸೆಂಟ್ನ ನಾವು ಸ್ವಲ್ಪನಾದರೂ ನಾವು ಕೇರ್ ತೊಗೊಂಡು ಅದನ್ನು ಇನ್ನೂ ಬೆಟರಾಗಿ ಮಾಡ್ಕೋಬೋದಲ್ವ. ಸೊ ಹಂಗಾಗಿ ಪ್ರೆಸೆಂಟ್ ಬಗ್ಗೆ ನಾವು ಏನು ಮಾಡಬೇಕು, ಇವಾಗ ಏನು ಆಗ್ತಾಯಿದೆ, ಏನು ಮಾಡಿದರೆ ಇನ್ನೂ ಬೆಟರ್ ಮಾಡ್ಕೋಬೋದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ನೆಮ್ಮದಿ ಕೂಡ ಹಾಳಾಗ್ಬಿಡುತ್ತೆ, ನಮ್ಮ ಖುಷಿನ ನಾವೇ ಹಾಳು ಮಾಡ್ಕೊಂಬಿಡ್ತೀವಿ ಅಲ್ವಾ. ಸೊ ಎಷ್ಟೋ ಸರ್ತಿ ನಾವು ಇದನ್ನು ಗೊತ್ತಿಲ್ಲದೇ ನಾವು ಮಾಡ್ಕೊಂಬಿಡ್ತೀವಿ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಇನ್ನು ಲೈಫಲ್ಲಿ ನಮ್ಗೆ ಏನೇನು ಸಿಕ್ಕಿರುತ್ತೆ ಅದಕ್ಕೆಲ್ಲ ಕೂಡ ಗ್ರ್ಯಾಟಿಟ್ಯೂಡ್ ತಿಳಿಸೋದನ್ನು ನಾವು ಕಲ್ತ್ಕೋಬೇಕು. ಯಾಕಂದರೆ ನಾವು ಫ್ಯೂಚರ್ನ ಯೋಚನೆ ಮಾಡ್ತೀವಿ, ಬಟ್ ಪ್ರೆಸೆಂಟಲ್ಲಿ ದೇವ್ರು ನಮಗೆ ಏನೆಲ್ಲ ಕೊಟ್ಟಿರ್ತಾನೆ, ಒಳ್ಳೆ ಗಂಡ ಕೊಟ್ಟಿರ್ತಾನೆ, ಒಳ್ಳೆ ಮಕ್ಕಳು ಕೊಟ್ಟಿರ್ತಾನೆ. ಸೊ ಒಂದು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ, ನಾವು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ನಾವು ಅನುಭವಿಸ್ತಾ ಇರೋ ಲೈಫು ಎಷ್ಟೋ ಜನರು ಕನಸಾಗಿರುತ್ತಲ್ವ. ಸೊ ನಾವು ಹಿಂಗಿರಬೇಕು, ಈ ಮನೆಯಲ್ಲಿ ಇರಬೇಕು, ಇಲ್ಲಿರಬೇಕು, ಈ ಥರ ಲೈಫ್ ಲೀಡ್ ಮಾಡಬೇಕು, ಈ ಥರ ಬಟ್ಟೆ ಹಾಕ್ಕೋಬೇಕು, ಈ ಸ್ಕೂಲಿಗೆ ನನ್ನ ಮಕ್ಕಳನ್ನ ಸೇರಿಸ್ಬೇಕು, ಎಷ್ಟೊಂದು ಜನ ಆಸೆ ಕನಸುಗಳನ್ನು ಕಟ್ಟಿರ್ತಾರೆ. ಆಲ್ರೆಡಿ ನಮಗೆ ಅದೆಲ್ಲ ಭಗವಂತ ಕೊಟ್ಟಿದ್ದಾನೆ. ಆದರೂ ಕೂಡ ನಾವು ನಮಗಿಂತ ಹೆಚ್ಚಿಗಿರೋರನ್ನ ನಾವು ನೋಡಿ ಬಯಸ್ತೀವಿ. ಸೊ ಅದಕ್ಕಿಂತ ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದರಲ್ಲೇ ಖುಷಿ ಪಟ್ಕೊಂಡು ನಾವು ಅದನ್ನು ಖುಷಿಯಿಂದ ಸ್ವೀಕರಿಸಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ ಥ್ಯಾಂಕ್ ಯು ಹೇಳಿ ಲೈಫ್ನ ಲೀಡ್ ಮಾಡಿದರೆ ಭಗವಂತ ಕೊಡೋದಿದ್ದರೆ ಇದಕ್ಕಿಂತ ಹೆಚ್ಚಾಗೂ ನಮಗೆ ಕೊಡ್ತಾ ಹೋಗ್ತಾನಲ್ವ. ಸೊ ಹಾಗಾಗಿ ಸಿಕ್ಕಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ ಥ್ಯಾಂಕ್ ಯು ಹೇಳಿ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇರೆದವ್ರನ್ನ ಹೋಲಿಸ್ಕೊತಾ ಹೋಗ್ತೀವಿ, ಅದು ಕೊನೆ ಅನ್ನೋದೇ ಇರೋದಿಲ್ಲ. ಆದಷ್ಟು ಇನ್ನು ನಮ್ಮ ನೆಮ್ಮದಿನ ಹಾಳು ಮಾಡ್ಕೊತಾ ಹೋಗ್ತೀವಿ. ಸೊ ಹಂಗಾಗಿ ಕಂಪ್ಯಾರಿಸನ್ ಬೇಡ. ಅವ್ರು ಅದು ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು, ನಾವು ಅದನ್ನು ತೊಗೋಬೇಕು, ನಾವು ಹಂಗಿರಬೇಕು, ನಮಗೆ ಹಂಗಿರೋಕ್ಕಾಗ್ತಾ ಇಲ್ಲ. ಇನ್ನು ಇವಾಗ ಏನು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಂದರೆ ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಅವರು ಆ ಸ್ಟೇಟಸ್ ಹಾಕಿದ್ದಾರೆ, ಇವರು ಈ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಅವ್ರು ರೆಂಟ್ ತಂದಿದ್ದಾರೋ ಪರ್ಚೇಸ್ ಮಾಡಿದ್ದಾರೋ ಅದು ನಿಮಗೇನು ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಜಸ್ಟ್ ಅವರು ಫೋಟೋಸ್ ಹಾಕಿದ್ದಾರೆ, ಅವ್ರು ಫೋಟೋ ಶೂಟ್ ಮಾಡಿದ್ದಾರೆ, ಅದನ್ನು ನೋಡಿ ನಮ್ಮ ಲೈಫ್ ಹಂಗಿಲ್ಲ, ನಮ್ಮ ರಿಲೇಷನ್ಶಿಪ್ ಹಂಗಿಲ್ಲ, ನಮ್ಮ ಹಸ್ಬೆಂಡ್ ಹಂಗಿಲ್ಲ, ನಮ್ಮ ವೈಫ್ ಹಂಗಿಲ್ಲ. ಸೊ ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ, ಅವ್ರು ಅಲ್ಲಿ ಟ್ರಿಪ್ಪಿಗೆ ಹೋದ್ರು, ಅವ್ರು ಇಲ್ಲಿ ಟ್ರಿಪ್ಪಿಗೆ ಹೋದ್ರು, ಅವ್ರ ಮನೆ ತೊಗೊಂಡ್ರು, ಅವ್ರ ಆಸ್ತಿ ತೊಗೊಂಡ್ರು. ಸೊ ಇದನ್ನೆಲ್ಲ ಕೂಡ ಜಸ್ಟ್ ಅವರು ಒಂದು ಫೋನಲ್ಲಿ ಸ್ಕ್ರೀನಲ್ಲಿ ಮಾಡಿರ್ತಾರೆ ಅಷ್ಟೇ. ಬಟ್ ಅದ್ರ ಹಿಂದೆ ಏನೇನು ನಡೆದಿರುತ್ತೆ, ಎಷ್ಟೆಷ್ಟು ಜಗಳ ಆಗಿರುತ್ತೆ, ಎಷ್ಟೆಷ್ಟು ಮಾತುಕತೆ ಆಗಿರುತ್ತೆ, ಎಷ್ಟೆಷ್ಟು ಹರ್ಟ್ ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರು, ಅದು ಯಾವುದು ಕೂಡ ಐಡಿಯಾನೇ ಇರೋದಿಲ್ಲ ಅಲ್ವಾ. ಜಸ್ಟ್ ನಾವು ಫೋನಲ್ಲಿ ಸ್ಕ್ರೀನಲ್ಲಿ ಫಿಲ್ಮಲ್ಲಿ ಏನು ತೋರಿಸ್ತಾರೆ ಅದರಂತೆ ನಮ್ಮ ಲೈಫ್ ಬೇಕು ಅಂತ ನಾವು ಬಯಸ್ತೀವಿ. ಯಾಕೆ ಎಲ್ಲರೂ ಸ್ಟೇಟಸ್ ಹಾಕ್ತಾರೆ, ಬೇರೆದವ್ರದ್ದು ವೀಡಿಯೋಸ್ ಎಲ್ಲ ಯಾಕೆ ಸ್ಟೇಟಸ್ ಹಾಕ್ತಾರೆ ಅಂದರೆ ಅವ್ರಿಗೆ ಆ ಲೈಫ್ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ ಆ ಸ್ಟೇಟಸ್ ಹಾಕಿರ್ತಾರಲ್ವ. ಸೊ ಬಟ್ ಅದರಿಂದ ಅವ್ರು ಏನೇನು ಸಫರ್ ಮಾಡಿರ್ತಾರೆ ಅದು ಯಾವುದೂ ಕೂಡ ಯಾರೂ ಅಬ್ಸರ್ವ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಬೇರೆದವ್ರು ಕಂಪ್ಯಾರಿಸನ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಬೇಕು. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಇದೆಲ್ಲ ಕೂಡ ನಮ್ಮ ಲೈಫಲ್ಲಿ ಗೊತ್ತಿಲ್ಲದೇ ನಾವು ಇದನ್ನೆಲ್ಲ ಮಾಡಿರ್ತೀವಿ. ಸೊ ಆದಷ್ಟು ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡು ನಾವು ಇರೋ ಜೀವನದಲ್ಲಿ ಖುಷಿ ಪಟ್ಟರೆ 100% ನಾವು ಟೆನ್ಷನ್ ಫ್ರೀ ಆಗಿರ್ತೀವಿ, ಖುಷಿಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಇದೇ ಥರ ಮೋಟಿವೇಶನ್ ವೀಡಿಯೋ ಬರ್ತಾ ಹೋಗುತ್ತೆ. ಸೊ ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.